ಇನ್ನೊಂದು ಘಟನೆಯಲ್ಲಿ ಮದುವೆ ಮಂಟಪದವರೆಗೂ ಕೂಡ ಬಂದು ನನಗೆ ಮದುವೆ ಬೇಡ ಅಂತ ಹೇಳಿ ವಧು ಹೇಳಿರುವಂತಹ ಒಂದು ಘಟನೆ ವರದಿಯಾಗಿದೆ. ಇದು ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಆಗಿರುವಂಥದ್ದು. ಮದುವೆ ಮನೆಯಲ್ಲಿ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ವರನ ಮೇಲೆ ರೇಪ್ ಕೇಸ್ ಇದೆಯಂತೆ. ಈ ಬಗ್ಗೆ ಮಾಹಿತಿ ತಿಳಿದಿದೆ ನನಗೆ, ಹಾಗಾಗಿ ನಾನು ಮದುವೆ ಆಗಲ್ಲ ಅಂತ ವಧು ಹೇಳ್ತಾ ಇದ್ದಾಳಂತೆ. ಶೃಂಗೇರಿ ಪಟ್ಟಣದ ಈಡಿಗರ ಸಮುದಾಯ ಭವನದಲ್ಲಿ ಆಗಿರುವಂತಹ ಒಂದು ಪ್ರಸಂಗ ಇದು. ಇವತ್ತು ನಡಿಬೇಕಾಗಿದ್ದಂಥ ಮದುವೆ ಕಾರ್ಯ. ದೀಕ್ಷಿತ್ ಮತ್ತು ಸುಷ್ಮಾ ಅವರ ನಡುವೆ ಮದುವೆ ನಿಶ್ಚಯವಾಗಿತ್ತು. ದೀಕ್ಷಿತ್ ಬಗ್ಗೆ ಸುಷ್ಮಾಗೆ ಒಂದು ವಿಚಾರ ಗೊತ್ತಾಗಿದೆ, ಈತನ ಮೇಲೆ ರೇಪ್ ಕೇಸ್ ಇದೆ ಅಂತ ಹೇಳಿ. ಸೊ ಆ ವಿಚಾರ ಗೊತ್ತಾದ ಮೇಲೆ ಮದುವೆಯನ್ನು ಮುರಿದುಕೊಂಡಿದ್ದಾರೆ. ಅದು ಕೂಡ ಇವತ್ತು ನಿಶ್ಚಯವಾಗಿದ್ದಂಥ ಮದುವೆ ಮಂಟಪದವರೆಗೂ ಕೂಡ ಬಂದಂಥ ವಧು ಇಲ್ಲ ನಾನು ಮದುವೆ ಆಗಲ್ಲ ಇವನನ್ನು ಅಂಥೇಳಿ ಮದುವೆಯನ್ನು ಮುರಿದಿದ್ದಾರೆ. ಸೊ ಅದಾದ ನಂತರ ಮದುವೆ ಮಂಟಪದಲ್ಲೂ ಕೂಡ ಒಂದು ಸ್ವಲ್ಪ ವಾಗ್ವಾದ ನಡೀತು, ಒಂದು ಹೈಡ್ರಾಮವೇ ನಡೀತು. ವರನ ಮೇಲೆ ಕೇಸಿದೆ, ಇವನು ಕುಡುಕ ಅಂಥೇಳಿ, ಅದಕ್ಕೆ ನನಗೆ ಮದುವೆ ಬೇಡ ಅಂಥೇಳಿ ವಧು ಹೇಳಿದಾಳೆ. ಬಾಳೆಹೊನ್ನೂರು ಮೂಲದ ಸುಷ್ಮಾ ಮತ್ತು ಶೃಂಗೇರಿ ಪಟ್ಟಣದ ದೀಕ್ಷಿತ್ ಅನ್ನೋರ ಮದುವೆ ಇವತ್ತು ನಿಶ್ಚಯ ಆಗಿತ್ತು. ಸೊ ಆಕೆಯ ಮನವೊಲಿಸೋದಕ್ಕೂ ಕೂಡ ಅಲ್ಲಿದ್ದಂಥ ಸಂಬಂಧಿಕರು ಪ್ರಯತ್ನ ಮಾಡಿದ್ರು. ಆದರೂ ನನಗೆ ಬೇಡವೇ ಬೇಡ ಮದುವೆ ಅಂತ ಹೇಳಿ ಹೋಗಿದ್ದಾಳೆ. ಶೃಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದಿದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಶೃಂಗೇರಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ.